ಹಲೋ, ವರಮಹಾಲಕ್ಷ್ಮಿ ತುಂಬ ಹತ್ತಿರ ಇರೋದ್ರಿಂದ ಶೀಟ್ ತಂದ್ಕೊಂಡು ಅದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಎರಡೆಲ್ಲೋ ಶೀಟ್ನ ಕಟ್ ಮಾಡಿಕೊಂಡು ಸೈಡ್ ಏನಿರುತ್ತೆ ಅದನ್ನು ನೀಟಾಗಿ ಒಂದು ಕಡೆಯಿಂದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ವೀಡಿಯೋದಲ್ಲಿ ನೋಡ್ಬೋದು ಈ ಥರ. ಆಮೇಲೆ ಅದು ರೋಲ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಗಮ್ ಹಾಕ್ಕೊಂಡು ರೋಲ್ ಮಾಡಿಕೊಂಡ್ರೆ ಬಿಚ್ಚೋಗಲ್ಲ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಫೈನಲಿ ಅದು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅದು ಗಮ್ ಹಾಕಿಲ್ಲ ಅಂತಂದರೆ ಮತ್ತೆ ಅದ್ರ ಮೇಲೆ ಗಮ್ ಹಾಕ್ಕೊಂಡು ಇನ್ನೊಂದು ಶೀಟ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ವಿ. ಮತ್ತೆ ಅದೇ ಥರ ರೋಲ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಆಮೇಲೆ ಕೈಯಿಂದ ಒಂದು ಸ್ವಲ್ಪ ಸೆಂಟ್ರಲ್ ಪ್ರೆಸ್ ಮಾಡಿದ್ರೆ ಒಂದು ಸ್ವಲ್ಪ ಅಗಲ ಥರ ಆಗುತ್ತೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ. ಫೈನಲ್ ಆದಮೇಲೆ ಒಂದು ಸಣ್ಣ ರೆಟ್ಟಲ್ಲಿ ಸಣ್ಣದಾಗಿ ರೌಂಡ್ ಹಾಕ್ಕೊಂಡು ಅದ್ರ ಮೇಲೆ ಗಮ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಂಕ್ರೀ ಶೀಟ್ನ ಫ್ಲವರ್ ಟೈಪ್ ಬೇಕು ಅಂತ ಅಂದ್ಬಿಟ್ಟು ಪೆಟಲ್ಸ್ ಥರ ಕಟ್ ಮಾಡಿಕೊಂಡು ಅದನ್ನ ಪೇಸ್ಟ್ ಮಾಡ್ಕೊತಿದ್ದೀನಿ. ಒಂದು ರೌಂಡ್ ಆದ್ಮೇಲೆ ಮತ್ತೆ ಗ್ಲೂ ಹಾಕ್ಬಿಟ್ಟು ಫಸ್ಟ್ ಮಾಡಿದ್ವಲ್ಲ ಯೆಲ್ಲೋ ಕಲರ್ ಆಮೇಲೆ ಮತ್ತೆ ಅದ್ರ ಮೇಲೆ ಫ್ಲವರ್ ಪೆಟಲ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೂರ್ಯದಲ್ಲಿ ಆ ಥರ ಮಾಡ್ಕೊಂಡು ಅಂದರೆ ಸ್ವಲ್ಪ ಕ್ಲೋಸ್ ಆಗಿರಲಿ ಅಂತ ಅಂದ್ಬಿಟ್ಟು ಆ ಥರ ಮಾಡಿದೆ. ನೆಕ್ಸ್ಟ್ ಕೆಳಗಡೆ ಏನಿರುತ್ತೆ ಪೋರ್ಷನ್, ಆ ಪೋರ್ಷನ್ಗೆ ಗ್ಲೂ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಪೆಟಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪೆಟಲ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತು. ಬೇಕು ಅಂದರೆ ಈ ಥರನೇ ಇಟ್ಕೋಬೋದು. ಪೆಟಲ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಕ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಪೆಟಲ್ಸ್ನ ಆ್ಯಡ್ ಮಾಡಬೇಕು ಅಂತ ಮತ್ತೆ ಪೇಸ್ಟ್ ಮಾಡ್ತಾ ಇದ್ದೀನಿ ಪೆಟಲ್ಸ್ನ. ಫೈನಲ್ ಲೋಟಸ್ ಹಿಂಗೆ ರೆಡಿ ಆಯಿತು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗೋದ್ರಿಂದ ಥ್ಯಾಂಕ್ ಯು.